ಇದು ವೈಟ್ ಲೈನಿಂಗ್ ಬಟ್ಟೆ. ಇದು ರೈಸ್ ಬೋರಿ, ಪ್ಲಾಸ್ಟಿಕ್ ರೈಸ್ ಬೋರಿ. ಇದರಲ್ಲಿ ಡೈರೆಕ್ಟ್ ಹಪ್ಪಳ ಹಾಕೋ ಬದಲು ನಾವು ಅದು ಬಿಸಿಲಲ್ಲಿ ಪ್ಲಾಸ್ಟಿಕ್ ಸ್ವಲ್ಪ ಇದಾಗುತ್ತೆ ಅಲ್ಲ, ಮೆಲ್ಟ್ ಆಗುತ್ತೆ ಅಲ್ಲ, ಅದಕ್ಕೋಸ್ಕರ ಈ ಥರ ಲೈನಿಂಗ್ ಬಟ್ಟೆನೂ ಒಮ್ಮೆ ನೀರಿಗೆ ಹಾಕಿ ತೊಳೆದು ನೆಕ್ಸ್ಟ್ ಒಣಗಿಸಿಬಿಟ್ಟು ಈ ಥರ ಇದಕ್ಕೆ ಸ್ಟಿಚ್ ಮಾಡಬೇಕು ನಾವು. ತುಂಬ ಚೆನ್ನಾಗಿರುತ್ತೆ ಹಪ್ಪಳ ಹಾಕೋಕ್ಕೆ. ದೊಡ್ಡದು ಎಷ್ಟು ಸೈಜ್, ಯಾವ ಸೈಜ್ ಬೇಕಿದ್ರೂ ನಾವು ಮಾಡ್ಕೊಳ್ಬೋದು. ಇದು ನೋಡಿ ನಾನಿವಾಗ ತಯಾರು ಮಾಡ್ತಾಯಿದ್ದೀನಿ. ನಾನೀಗ ಹಪ್ಪಳ ಹಾಕಿದ್ದನ್ನು ತೋರಿಸ್ತೀನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಹಪ್ಪಳ ಇದರಿಂದ ಹಾಕ್ಕೊಳ್ಳೋಕ್ಕೆ ನಮಗೆ ಈಸಿ ಆಗುತ್ತೆ. ಸೈಜ್ ನಮಗೆ ಬೇಕಾದ ಸೈಜ್ ಮಾಡ್ಕೊಳ್ಬೋದು ಸ್ಟಿಚ್ ಮಾಡಿಕೊಂಡು. ಇದು ತಲೆ ಬಿಸಿನೇ ಇಲ್ಲ. ಹಪ್ಪಳ ಬಿಸಿಲಿಗೆ ಎಲ್ಲಿ ಪ್ಲಾಸ್ಟಿಕ್ ಹಿಡಿಯುತ್ತೆ, ಕಲರ್ ಹಿಡಿಯುತ್ತೆ, ಯಾವ ಇದೇ ಚೆನ್ನಾಗಿ ವೈಟ್ ಲೈನಿಂಗ್ ಬಟ್ಟೆ ತಗೊಳ್ಬೇಕು. ಬಟ್ಟೆ ಹೊಲಿಬೇಡಿ, ಒಳಗಿನ ಸೈಡಿಗೆ ಬಟ್ಟೆ ಹೊಲ್ಕೊಳ್ಳಿ. ಅಂದರೆ ಹೊರಗೆ ಹೀಗಿಟ್ಟು ಪಾಸಿಂಗ್ ಹಾಕಿದ್ದೀನಿ. ಈ ಥರ ಸೈಡಿಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಬಟ್ಟೆಯನ್ನು ಹೀಗೆ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು.